ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಇವರು ಬಾರ್ಪಲ್ಲಿ ಕೇಳಿದರು. ಅದೇ ಸ್ವಾಮೀಜಿಯವರು ಮಾಲಾಯ ಹೊರಡದವರು ಕಲ್ಲು ಉಳಿಸಿ ಕಾರ್ ಚೆಕ್ ಮಾಡಿ ಕಳಿಸಿದ್ರು. ನಾನೇ ಅವ್ರು ಮಾರ್ಬೇಕು ಪೊಲೀಸ್ ಪ್ರೊಟೆಕ್ಷನ್ ಈಗ ಅವ್ರಿಗೆ ಪೀಠ ಕಡ್ತೀನಿ ಅಂತ ಹೇಳ್ತಾರೆ. ಇವಾಗ ಏನಿದೆ ಸರ್, ಇದೇ ಮಾದಾಯ ಹೋರಾಟದಾಗ ಇದೇ ಸ್ವಾಮಿಗಳು ಮಾದಾಯ ಹೋರಾಟದಾಗ ಪಾಲ್ಗೊಂಡಾಗ ಇದೇ ಸಿಸಿ ಪಟ್ರ ನಮ್ಮ ಸ್ವಾಮಿಗಳಿಗೆ ಹೊಡೆಸ್ತಾರ. ಸಾಕ್ಷಿ ಅದಾರ, ಕಾರ್ ಚೆಕ್ ಮಾಡಿಸಿದ್ರೆ ಸರ್, ಕಾರಣ ಅದಾರ ಸ್ವಾಮಿಗಳು ಅಲ್ಲೇ ಬಿಟ್ಟು ಬಂದೀವಿ ನಾವು. ಮತ್ತೊಂದು ನೀನು ಸಮಾಜ ಮುಖಂಡರಾಗಿ ಸಿಸಿ ಪಾಟೀಲ್ ಅವ್ರಿಗೆ ಏನು ಹೇಳಕ್ ಬಯಸ್ತೀರಿ? ಇಲ್ಲೇ ಇನ್ನೊಂದು ಜಾಗ ತಗೊಂಡು ಮಠ ಅವ್ರು ಕಟ್ಟಿಸ್ತೀವಿ ಅಂತಾರೆ. ಅವ್ರು ಇನ್ನೊಂದು ಮಠ ಕಟ್ಟಿಸ್ತೀವಿ ಅಂತಾರ. ಈ ಮಠ ಕಟ್ಟಿಸೋರು ಸ್ವಾಮೀಜಿಯವ್ರ ಕಲ್ಲು ಉಳಿಸಿ ಅವ್ರು ಕಾರ್ ಚೆಕ್ ಮಾಡಿ ಕಳಿಸಿದ್ರು. ಅವಾಗ ಅವ್ರಿಗೆ ಅರಿವಾಗಲಿಲ್ಲ ಅಂತ ನಾವು ಕೇಳ್ತೀವಿ ಸರ್. 2008 ನಮ್ಮ ಪೀಠ ಆಗಿನ ತಕ್ಷಣ ಸ್ವಾಮಿಗಳನ್ನ ಅದಕ್ಕೆ ಅರ್ಪಣ ಮಾಡಿದವರು ಕಾಶಪ್ಪನವ್ರು ಬಂತಂದು ಅವರಿಗೆ ಪ್ರಸಾದ ಬಂದಾಗ ಇದೇ ಜಿ ಪಾಲ್ರಿಗೆ ಹೇಳಿ ಇವರು ತಮ್ಮ ಉಚಿತ ಪ್ರಸಾದ ನಿಲಯದೊಳಗೆ ಅವ್ರಿಗೊಂದು ರೂಮ್ ಕೊಡ್ತಾರೆ. ರೂಮ್ನ್ಯಾಗ ಅವ್ರಿಗೆ ಇರೋ ವ್ಯವಸ್ಥೆ ಮಾಡ್ತಾರೆ. ಮುಂದೆ ಅವ್ರಿಗೆ ಪ್ರಸಾದ ವ್ಯವಸ್ಥೆ, ಅವ್ರಿಗೆ ಕಾಗೆ ಇದಕ್ಕೆ ಎಲ್ಲ ನಂತರ ಮಾಡಿದವರು ಇಲ್ಲಿ ಹುಡುಗನ ತಾಲೂಕಿನ ಪಂಚಮಸಾರಿಗಳು, ಅದು ವಿಜಯಾನಂದ ಕಾಶಪ್ಪನವ್ರ ಅಭಿಮಾನಿಗಳು. ಇಂಥವನ್ನೆಲ್ಲ ಈ ಸ್ವಾಮಿಗಳನ್ನ ಜೋಪಾನ ಮಾಡಿ ಇಷ್ಟು ದೊಡ್ಡವ್ರು ಮಾಡಿಂದ ಈಗ ಬಂದಾರ. 2000 ಇಸ್ವಿ ಒಳಗೆ ಇವ್ರು ಬರ್ತಾರೆ, ಯಾರು ಯತ್ನಾಳವ್ರು ಬರ್ತಾರೆ, ಮುಂದೆ ಸಿಸಿ ಪಾಟೀಲ್ ಈಗ ಬರ್ತಾರೆ, ನಿರಾಣಿಯವ್ರು ಬರ್ತಾರೆ. ಅವಾಗ ಪೀಠ ಹೊತ್ನ್ಯಾಗ ಇಂಥ ಏನು ಗಣ್ಯಮಾನ್ಯರು ಏನು ಅನ್ನಿಸ್ಕೊಂಡವ್ರ, ಪ್ರಭಾವಿಗಳು ಅನ್ನಿಸ್ಕೊಂಡವ್ರು ಪೀಠ ಎಲ್ಲಿ ಅನ್ನೋದಾಗ ಗೊತ್ತಿದ್ದಿಲ್ಲ, ಸ್ವಾಮಿಗಳು ಯಾರು ಅನ್ನೋದಾಗ ಗೊತ್ತಿದ್ದಿಲ್ಲ ಇವತ್ತಿಗೆ. ಇದೇ ಬಸವಣ್ಣ ಪಾಟೀಲ್ ಯತ್ನಾಳ್ ಅವರು 2008 ನಾವು ಪೀಠ ಮಾಡೋದ್ನಾಗ ಈ ಸ್ವಾಮಿಗಳು ಪೀಠದ ಗುರುಗಳು ಮಾಡ್ತೀನಿ ಅಂದ್ರೆ ಯಾವನ ಮೃತ್ಯುಜೆ ಕಾದ್ರಿನ ಮಾಡಕತ್ತಾರ ಇವರು ಅಂತ ಹೇಳಿದ್ರು. ನಾವು ಒಪ್ಪಾಗಿಲ್ಲ ಅಂತ ಹೇಳ್ಯಾರ. ನಮ್ಮ ಸಮಾಜದವರು ಮೃತ್ಯುಜೆ ಕಾದ್ರಿ ಅಂತ ಹೇಳ್ಯಾರ ಇವ್ರಿಗೆ. ನಮ್ಮ ಸಮಾಜದವರು ಅಲ್ಲಿಂದ ಇದೇನು ಜನ ಮರಳು ಜಾತಕ ಮರಳು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಇನ್ನೊಂದು ಮಾತಾಡ್ತಾರೆ. ಸನ್ಮಾನ್ಯ ವಿನಯ್ ಕುಲಕರ್ಣಿಯವರು ಪಾಪ ಸಮುದಾಯದ ಕಳಕಳಿಯನ್ನು ಹೊಂದಿದ್ದಾರೆ. ನಾನು ಹೊಂದಿದ್ದೀನಿ, ನಾವು ಇವರೆಷ್ಟು ಹೊಂದಿದ್ದಾರೆ ಅನ್ನೋದು ನಾನು ಇಷ್ಟೊಂದು ಹೇಳಿದ್ದೀನಿ. ಇದೇ ವಿನಯ್ ಕುಲಕರ್ಣಿಯವರು ನಾವು ಪಾದಯಾತ್ರೆ ಮಾಡೋ ಸಂದರ್ಭದಲ್ಲಿ ಪಾಪ ಅವರು ಯಾವುದೋ ಒಂದು ಕೇಸ್ನಲ್ಲಿ ಜೈಲಿನಲ್ಲಿ ಬೆಳಗಾವಿ. ನಾನು ವೇದಿಕೆ ಮೇಲೆ 10 ಲಕ್ಷ ಜನದ ಮುಂದೆ ವಿನಯ್ ಕುಲಕರ್ಣಿಯವರಿಗೆ ಸರ್ಕಾರ ನ್ಯಾಯ ಕೊಡಬೇಕು, ಅವ್ರಿಗೆ ಅನ್ಯಾಯ ಆಗಿದೆ, ಅವರು ನಿರಪರಾಧಿ ಇದ್ದಾರೆ, ಅವ್ರಿಗೆ ನ್ಯಾಯ ಕೊಟ್ಟು ಅವ್ರಿಗೆ ಬಿಡುಗಡೆ ಆಗಬೇಕು ಅಂಥೇಳಿ ನಾನು ಹೇಳಿದಾಗ ಇದೇ ಮಿಸ್ಟರ್ ಸಿ ಪಾಟೀಲ್ ಏನು ವಿನಯ್ ಕುಲಕರ್ಣಿಯವ್ರ ಬಗ್ಗೆ ಭಾಳ ಕಾಳಜಿ ಹೊಂದಿದ್ದಾರೆ, ವಿನಯ್ ಬಗ್ಗೆ ಪದ್ಧತಿ ಇದೆ ಅಂತ ಹೇಳ್ತಾರಲ್ಲ, ಅವ್ರ ಹೆಸರು ಯಾಕೆ ಎತ್ತೀರಿ ಅಂತ ಹೇಳಿ ನಮ್ಮ ಜೊತೆ ಜಗಳ ಮಾಡಿದ್ರು. 4 ಮಂದಿ ಮಂತ್ರಿಗಳು ನಮ್ಮ ಸಮುದಾಯದವರೇ, ನೀವು ಹೆಸರು ಎತ್ತಬಾರ್ದಾಗಿತ್ತು ಅವ್ರದ್ದು ಇಲ್ಲಿ ತಾವು ವೇದಿಕೆ ಒಳಗೆ. ಯಾಕ್ರಿ ಸರ್ಕಾರಕ್ಕೆ ಕೇಳ್ತೀರಿ ನೀವು ಅವ್ರು ನಿರಪರಾಧಿ ಅಂತೇಳಿ, ನೀವು ಯಾಕ್ರಿ ಅವ್ರಿಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳಿದ ಮನುಷ್ಯ ಇದ ಸಿ ಪಾಟೀಲ್. ಇದು ಗೊತ್ತಿರಲಿ ಅಂತ ಸಮುದಾಯ ಇವತ್ತು ದೊಡ್ಡ ಕಾಳಜಿ ವಹಿಸ್ತು. ನಾವು ಈ ಬಾರ್ಕೋಲ್ ಹಾಕಿದ್ದ ನೆನಪೈತೆ ಅವ್ರು, ಒಡ್ಯಾಕ್ ತೆಗೆದಿದ್ದ ನೆನಪಿಲ್ಲ ಅವ್ರು ಸಿ ಪಾಟೀಲ್. ಎಲ್ಲಿ ಒಡ್ಯಾಕ್ ತೆಗೆದಿದ್ದ ನೆನಪು ಮಾಡ್ಕೋ, ಸಂದರ್ಭದಲ್ಲಿ ನಾನು ಮತ್ತೆ ತೆಗಿತೀನಿ. ನಾನು ಮೀಸಲಾತಿ ಸಮುದಾಯಕ್ಕೆ ಕೊಡಿಸೋದು ನನ್ನ ಗುರಿ, ಅದನ್ನ ನ್ಯಾಯ ಕೊಡಿಸ್ತೀನಿ. ಅದು ಯಾವ ರೀತಿ ಕೊಡಿಸ್ತೀನಿ ಜನ ನೋಡಕತ್ತಾರ, ಜನ ನೋಡ್ತಾರೆ. ಸಮುದಾಯದವ್ರು ನಿನ್ನೂ ನೋಡ್ಯಾರ, ನಾನು ನೋಡ್ತಾರೆ ಅಷ್ಟೇ. ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.